Good afternoon, my dear students. Today we shall discuss about one of the important subject, that is the knowledge and curriculum. In that we have to know about the unit number 1, the concept and differences of truth, rational and belief. ಈ ಅಂಶಗಳಲ್ಲಿ ಮುಖ್ಯವಾಗಿ ನಾವು ಜ್ಞಾನ ಮತ್ತು ಪಠ್ಯಕ್ರಮ ಎಂಬ ವಿಷಯ ವಸ್ತುವಿನಲ್ಲಿ ಬರುವಂತಹ ಸತ್ಯ, ತಾರ್ಕಿಕತೆ ಮತ್ತು ನಂಬಿಕೆ ಈ ವಿಷಯ ವಸ್ತುವಿನ ಬಗೆಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಲೆಟ್ ಅಸ್ ಸಿ ದ ಫಸ್ಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಟ್ರೂತ್. Already we are all aware about the concept of truth. ಸತ್ಯವನ್ನು ಸಾಮಾನ್ಯವಾಗಿ ವಾಸ್ತವತೆ, ನೈಜತೆ, ನಿಜವಾದದ್ದು, ಒಳ್ಳೆಯ ಅಸ್ತಿತ್ವದಲ್ಲಿರುವ ಎಂದು ಕರೆಯುತ್ತಾರೆ. It is always called as, truth is always called as the fact, reality and also the real and good existence. In present situation, truth can be called as attestation or truth to self, and also it is always based on the human activities. It is always based on the human activities. ಆಧುನಿಕ ಸಂದರ್ಭದಲ್ಲಿ ಸತ್ಯವನ್ನು ದೃಢೀಕರಣ ಎಂದು, ಸ್ವಯಂ ಸತ್ಯತೆ ಎಂದು ಕರೆಯುವರು. ಮಾನವನ ಚಟುವಟಿಕೆಗಳು ಸತ್ಯದ ಪರಿಕಲ್ಪನೆಯ ಮೇಲೆ ನಿಂತಿದೆ. ಆ ಹಿನ್ನೆಲೆಯಲ್ಲಿ ಆ ವಿಚಾರ ವಸ್ತುಗಳನ್ನು ಕೂಡ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಟ್ರೂತ್ ಈಸ್ ಯೂಶುವಲಿ ಹೆಲ್ಡ್ ಟು ಬಿ ದ ಆಪೋಸಿಟ್ ಆಫ್ ಫಾಲ್ಸಿಟಿ. ದ ಕಾನ್ಸೆಪ್ಟ್ ಆಫ್ ಟ್ರೂತ್ ಈಸ್ discussed and debated in various contexts, including philosophy, art, theology and science. ಸಾಮಾನ್ಯವಾಗಿ ಸತ್ಯವನ್ನ ಸುಳ್ಳಿನ ವಿರುದ್ಧವಾಗಿ ಬಳಕೆ ಮಾಡ್ತಾರೆ ಅಥವಾ ಸುಳ್ಳಿನ ವಿರುದ್ಧ ಎಂದು ಕರೆಯುತ್ತಾರೆ. ಸತ್ಯದ ಪರಿಕಲ್ಪನೆ ಯಾವಾಗಲೂ ಕೂಡ ವಿವಿಧ ಸಂದರ್ಭಗಳಿಗನುಗುಣವಾಗಿ ಚರ್ಚೆಗೆ ಒಳಪಟ್ಟಿರುತ್ತದೆ. ತತ್ವಶಾಸ್ತ್ರ, ಕಲೆ, ವಿಜ್ಞಾನ ಮುಂತಾದ ಮಾನವಿಕ ಚಟುವಟಿಕೆಗಳ ಮೇಲೆ ಸತ್ಯದ ಸಂದರ್ಭಗಳು ಅವಲಂಬಿತವಾಗಿದೆ. Where its nature as a concept is assumed rather than being a subject of discussion. These include most of the sciences, law, journalism and everyday life. ಅದಲ್ಲದೆ ಎಲ್ಲಿ ಸತ್ಯದ ಸ್ವಭಾವ ಊಹಾತ್ಮಕವಾಗಿರುತ್ತೋ ಅಥವಾ ಚರ್ಚೆಗೊಳಪಟ್ಟಿರುವಂಥ ಅಂಶಗಳಾಗಿರುತ್ತೋ ಅವುಗಳಲ್ಲಿ ಸಾಮಾನ್ಯವಾಗಿ ವಿಜ್ಞಾನ, ಕಾನೂನು ಮತ್ತು ಪತ್ರಿಕೋದ್ಯಮ ಅಂತಹ ಅಂಶಗಳು ನಮ್ಮ ದಿನನಿತ್ಯದ ಅಂಶಗಳ ಆಧಾರದ ಮೇಲೆ ನಿಂತಿರುವಂಥದ್ದು. That's why some philosophers view the concept of truth as basic and unable to be explained in any terms that are the more easily understood than the concept of truth itself. Basically, the truth is depend upon the subjective and also the objective and relative and the finally absolute. Truth always based on these factors. One is the subjective, second one is objective, third one is relative and the fourth one is absolute. ಸಾಮಾನ್ಯವಾಗಿ ಸತ್ಯದ ಅಂಶಗಳು ವಸ್ತುನಿಷ್ಠ, ಉದ್ದೇಶ ಆಧಾರಿತ, ಸಂಬಂಧ ಸೂಚಕ ಹಾಗೂ ಪರಿಪೂರ್ಣ ಅನ್ನುವಂಥ ವಿಷಯ ವಸ್ತುಗಳ ಮೇಲಿನ ಇದು ಹೆಚ್ಚು ಡಿಪೆಂಡ್ ಆಗಿರೋದನ್ನು ಕೂಡ ನಾವು ಗಮನಿಸಬಹುದು. ಮೋಸ್ಟ್ ಕಾಮನ್ಲಿ ಟ್ರುತ್ ಈಸ್ ವ್ಯೂಡ್ ಆಸ್ ದ ಕರೆಸ್ಪಾಂಡೆನ್ಸ್ ಆಫ್ ಲ್ಯಾಂಗ್ವೇಜ್ ಆರ್ ಥಾಟ್ ಟು ಎ ಮೈಂಡ್, ಇಂಡಿಪೆಂಡೆಂಟ್ ವರ್ಲ್ಡ್
This is called the correspondence theory of truth. This is called as the correspondence theory of the truth. Let us see some definition regarding to truth. ಕೆಲವು ಸತ್ಯದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕೆಲವು ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ವ್ಯಾಖ್ಯೆಗಳನ್ನು ಗಮನಿಸಿದರೆ we have to better to know about the concept of truth very meaningfully. According to the Martin Heidegger, truth is a concept of the reality. Truth is nothing but the reality. Truth is the concept of the reality. ಒಂದು ಪರಿಕಲ್ಪನೆ ಒಳಗೊಂಡಿರುವ ವಾಸ್ತವಾಂಶವೇ ಸತ್ಯ ಎಂದಿದ್ದಾರೆ. According to the Oxford Dictionary, truth is covered with the real conditions and the realism, and also it is always certified about the truth. It is always certified about the truth. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಸತ್ಯವೆಂಬುದು ನೈಜತೆಯ ನಿರ್ಬಂಧಗಳನ್ನು ಒಳಗೊಂಡಿದ್ದು ಅದು ವಾಸ್ತವಿಕತೆಯನ್ನು ಅಥವಾ ನೈಜತೆಯನ್ನು ದೃಢಪಡಿಸುವುದೇ ಹೊರತು ಅವಾಸ್ತವಿಕತೆಯನ್ನಲ್ಲ ಎಂದು ತಿಳಿಸಿದೆ. ಇಟ್ ಈಸ್ ವೆರಿ ದ ಗುಡ್ ಇನ್ಫಾರ್ಮೇಶನ್ ಅಬೌಟ್ ದ ಟ್ರೂತ್. ಅಕಾರ್ಡಿಂಗ್ ಟು ದ ಗಾಂಧೀಜಿ, ಟ್ರೂತ್ ಈಸ್ ಎ ಗಾಡ್, ಗಾಡ್ ಈಸ್ ಎ ಟ್ರೂತ್ ಅಂತ ವ್ಯಾಖ್ಯೆ ಅಲ್ವಾ? ಅಕಾರ್ಡಿಂಗ್ ಟು ಗಾಂಧೀಜಿ, ದ ಟ್ರೂತ್ ಈಸ್ can be defined as truth is a God, God is a truth. ಸತ್ಯವೇ ದೇವರು, ದೇವರೇ ಸತ್ಯ ಎಂದು ಅವರು ವ್ಯಾಖ್ಯಾನಿಸಿದ್ದಾರೆ. According to the Upanishads, truth means God. Truth means God. ಸತ್ಯವೆಂದರೆ ಭಗವಂತ. ಅಂದರೆ ಭಗವಂತನ ಸತ್ಯದ ಸೃಷ್ಟಿಯನ್ನ, ದೃಷ್ಟಿಯನ್ನ ಹಾಗೂ ಸತ್ಯವನ್ನ ಭಗವಂತನಿಗೆ ಸಮೀಕರಿಸಿ ಹೇಳುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾಗಿ ಸತ್ಯವೆಂದರೆ ಭಗವಂತ, ಸತ್ಯವೆಂದರೆ ನೈಜತೆ, ಸತ್ಯವೆಂದರೆ ವಾಸ್ತವತೆ, ರಿಯಾಲಿಟಿ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಸತ್ಯದ ಪರಿಕಲ್ಪನೆಗಳು ಎಂದು ಕರೆಯಲಿಕ್ಕೆ ಸಾಧ್ಯತೆ ಆಗುತ್ತೆ. According to the Plato believed that there are truths to be discovered, that knowledge is possible, since truth is objective. Our knowledge of true propositions must be about the real things. According to Plato, these real things are forms. Their nature is such that the only mode by which we can know them is rationality. The correspondence theory is often traced back to back. Aristotle's well-known definition of truth, metaphysics. ಸಾಮಾನ್ಯವಾಗಿ ಪ್ಲೇಟೋ ಹೇಳುವಂಥದ್ದು, ಯಾವುದು ವಸ್ತುನಿಷ್ಠವೋ ಅದು ಸತ್ಯ, ಯಾವುದು ವಸ್ತುನಿಷ್ಠವೋ ಅದು ಸತ್ಯವಾಗಿರುತ್ತೆ, ಯಾವುದು ನಿಜವೋ ಅದೇ ಸತ್ಯ. ಪ್ಲೇಟೋನವರ ಪ್ರಕಾರ ನಿಜವಾದ ವಸ್ತುಗಳೆಲ್ಲವೂ ಸತ್ಯವೆಂದರೆ ನಿಜವಾದ ವಸ್ತುಗಳ ರೂಪದಲ್ಲಿ ಇರುವಂಥದ್ದು. ಹಾಗಾಗಿ ದಿಸ್ ಈಸ್ ಆಲ್ ಅಬೌಟ್ ದ ಟ್ರೂತ್, ದ ಕಾನ್ಸೆಪ್ಟ್ ಆಫ್ ದಿ ಟ್ರೂತ್. ಲೆಟ್ ಅಸ್ ಸಿ ದ ನೇಚರ್ ಆಫ್ ದಿ ಟ್ರೂತ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಟ್ರೂತ್. ಸಾಮಾನ್ಯವಾಗಿ ಸತ್ಯದ ಕೆಲವು ಅಂಶಗಳ ಬಗ್ಗೆ, ಸ್ವರೂಪಗಳ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಆ ಅಂಶಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸತ್ಯವು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವಂಥ ಪ್ರಯತ್ನವನ್ನು ಮಾಡುತ್ತೆ. ಸತ್ಯವು ವಿಶಾಲವಾದದ್ದು. ಸಾಮಾನ್ಯವಾದ ದೃಷ್ಟಿಯಲ್ಲಿ ಅದರ ವಿಶಾಲದ ಪರಿಕಲ್ಪನೆಯಲ್ಲಿ ನಾವು ನೋಡ್ತೀವಿ. ಸತ್ಯವೆಂದರೆ ವಿಶಾಲವಾದ ದೃಷ್ಟಿಕೋನದಲ್ಲಿ ಅದು ಬೆಳಕೊಂಡು ಹೋಗುವಂಥದ್ದು. It has a wide scope. Truth has a wide scope, not in a limit manner. ಸತ್ಯವು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿದೆ. ಸತ್ಯವು ವಿಚಾರಣೆ ಮತ್ತು ಸಂಶೋಧನೆಯಿಂದ ದೊರೆತ ಅಂಶವಾಗಿರುತ್ತದೆ.
The truth mainly obtained from the enquiry and also the research. Truth mainly obtained by the research and the reality. ಸಾಮಾನ್ಯ ದೃಷ್ಟಿಗಳಲ್ಲಿ ಅವೆಲ್ಲ ಅಂಶಗಳನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ನಾವು ಮಾಡುತ್ತೇವೆ. And also truth is value oriented. Basically the truth is value oriented. ಸತ್ಯವು ಮೌಲ್ಯ ಆಧಾರಿತವಾಗಿರುತ್ತದೆ. ಇಟ್ ಈಸ್ ವ್ಯಾಲ್ಯೂ ಓರಿಯೆಂಟೆಡ್. ಎಲ್ಲೋದ್ರೂ ಅವರಿಗೆ ಬೆಲೆ ಇದೆ, ಸತ್ಯಕ್ಕೆ ಬೆಲೆ ಇದೆ. ಹಾಗಾಗಿ ಸತ್ಯವನ್ನು ಹೇಳುವ ಪ್ರಯತ್ನಗಳು ನಡೀಬೇಕಷ್ಟೆ. ಟ್ರುತ್ ಈಸ್ ಯೂನಿವರ್ಸಲ್ ಸ್ಟೇಟ್ಮೆಂಟ್. ಅರ್ತ್ ಈಸ್ ರೌಂಡ್. ದಟ್ ಈಸ್ ಅ ಟ್ರುತ್, ಯೂನಿವರ್ಸಲ್ ಸ್ಟೇಟ್ಮೆಂಟ್. Sun rises in the east, sun sets in the west. These are all some the universal statement. Magnet attracts the earth. Magnet attracts the iron components, or earth attracts all the things. These are all the universal statement. That's why it is very, very important. It is very, very important aspect. Truth always evaluated itself. ಸಾಮಾನ್ಯವಾಗಿ ಸತ್ಯವನ್ನು ಆ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಅದನ್ನು ವ್ಯಾಖ್ಯಾನಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅಷ್ಟೇ. ಆ ದೃಷ್ಟಿ ಬಿಟ್ಟರೆ ಬೇರೆ ಯಾವ ಅಂಶಗಳು ಅಲ್ಲಿರಲಿಕ್ಕೆ ಸಾಧ್ಯತೆ ಇಲ್ಲ. ಆ್ಯಂಡ್ ಟ್ರುತ್ ಆಲ್ವೇಸ್ ಸೀಕ್ಸ್ ದ ವಿಟ್ನೆಸ್. ಸತ್ಯವು ಯಾವಾಗಲೂ ಕೂಡ ಸಾಕ್ಷ್ಯಾಧಾರಗಳನ್ನು ಅಪೇಕ್ಷಿಸುತ್ತದೆ. ಟ್ರುತ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ದ ಅಬ್ಸ್ಟ್ರಾಕ್ಟ್. ಇಟ್ ಈಸ್ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ದ ಅಬ್ಸ್ಟ್ರಾಕ್ಟ್ ಇನ್ ನೇಚರ್. ಸತ್ಯದ ಸ್ವಭಾವ ಅಂದ್ರೇನು? ಕಣ್ಣಿಗೆ ಕಾಣದೇ ಇರುವಂಥದ್ದು ಅಂತ. ಸಾಮಾನ್ಯವಾಗಿ ಕಣ್ಣಿಗೆ ಕಾಣದೇ ಇರುವಂತಹ ಪ್ರಯತ್ನಗಳು, ಆ ಹಿನ್ನೆಲೆಯಲ್ಲಿ ಅದರ ಪ್ರಯತ್ನ ನಡೆಯುತ್ತೆ. ಹಾಗಾಗಿ ಆ ದೃಷ್ಟಿ ಇಟ್ಕೊಂಡು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಬೇಕು. ಸತ್ಯ ಅಚಲ ತತ್ವಗಳ ಸಂಗಮ. ಇಟ್ ಈಸ್ ದ ಅಸಿಮಿಲೇಷನ್ ಆಫ್ ಇನ್ಬ್ರೇಕಬಲ್ ಪ್ರಿನ್ಸಿಪಲ್ಸ್. ಸತ್ಯವು ಅಚಲವಾಗಿರುವಂತಹ ತತ್ವಗಳನ್ನು ಆಧಾರವಾಗಿಟ್ಟುಕೊಂಡಿರುವಂಥ ಒಂದು ಪ್ರಕ್ರಿಯೆ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಸತ್ಯವನ್ನು ಒಂದು ದೃಷ್ಟಿಯಲ್ಲಿ ಕೂಡ ನೋಡುವಂಥ ಪ್ರಯತ್ನವನ್ನು ಮಾಡಬೇಕು. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಟ್ರೂತ್. Let us see the concept of rational, or it is also called as the reason. ಮತ್ತೊಂದು ಕಾನ್ಸೆಪ್ಟಿಗೆ ನಾವೀಗ ಬರೋಣ. ಸತ್ಯವನ್ನು ತಿಳ್ಕೊಂಡಾದ್ಮೇಲೆ ತಾರ್ಕಿಕತೆ ಎಂಬ ಒಂದು ಪರಿಕಲ್ಪನೆ. ಇದನ್ನು ಇಂಗ್ಲಿಷ್ನಲ್ಲಿ ರ್ಯಾಷನಲ್ ಆರ್ ರೀಸನ್, ವಿವೇಚನೆ ಎಂದು ಕೂಡ ಕರೆಯುತ್ತಾರೆ. ರ್ಯಾಷನಲ್ ಆ್ಯಂಡ್ ರೀಸನ್. ತಾರ್ಕಿಕತೆ ಎಂಬುದು ಒಂದು ವಿಷಯ ಅಥವಾ ಪರಿಕಲ್ಪನೆಗೆ ಸಂಬಂಧಿಸಿದ ಕಾರಣ, ವಾದ ಅಥವಾ ವಿಚಾರಗಳನ್ನು ಒಳಗೊಂಡಿದೆ. ರ್ಯಾಷನಲ್ ಈಸ್ ಎ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ಆರ್ ಸಬ್ಜೆಕ್ಟ್ ರಿಗಾರ್ಡಿಂಗ್ ಟು cause, argument and ideas. It is always relevant with a particular concept. Rational is always relevant with a particular concept about the cause, argument or any other ideas. ಸಾಮಾನ್ಯವಾಗಿ ಈ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ಪರಿಕಲ್ಪನೆಗಳನ್ನು ಬಳಸುವ ಪ್ರಯತ್ನ ಮಾಡುತ್ತಾರೆ. ಇದು ಒಂದು ವಿಷಯಾಂಶದ ಸ್ವರೂಪವನ್ನು ವಿವೇಚಿಸುವ ಪರಿಯಾಗಿದೆ. ಇಟ್ ಈಸ್ ಎ ವೇ ಆಫ್ ಎಕ್ಸ್ಪ್ಲೈನಿಂಗ್ ಎ ನೇಚರ್ ಆಫ್ ಎ ಪರ್ಟಿಕ್ಯುಲರ್ ಟಾಪಿಕ್. ರ್ಯಾಷನಲ್ ಆರ್ ಎ ರೀಸನ್, ಇಟ್ ಈಸ್ ಎ ವೇ ಆರ್ ಇಟ್ ಈಸ್ ಅಪ್ರೋಚ್ ಆಫ್ ಎ ಎಕ್ಸ್ಪ್ಲನೇಷನ್ ಆಫ್ ಎ ಪರ್ಟಿಕ್ಯುಲರ್ ಟಾಪಿಕ್. ತಾರ್ಕಿಕತೆಯನ್ನು ಬುದ್ಧಿವಂತಿಕೆ, ವಿವೇಚನೆ, ದೃಷ್ಟಿಕೋನ, ವಿವೇಚನಾಯುಕ್ತತೆ, ಚತುರತೆ, ಸಾಮಾನ್ಯ ಪ್ರಜ್ಞೆ ಎಂದೂ ಕೂಡ ಕರೆಯುತ್ತಾರೆ ತಾರ್ಕಿಕತೆಯನ್ನು. ರ್ಯಾಷನಲ್ ಆರ್ ದ ಲಾಜಿಕಲ್ ಆರ್ ದ ರೀಸನ್
can be called as the intelligence, reason, the views, rationality, intellectual ability, and also finally it is called as the common sense. Common sense. It is also called as the rational. ಸಾಮಾನ್ಯವಾಗಿ ತಾರ್ಕಿಕತೆಯನ್ನು ಬುದ್ಧಿವಂತಿಕೆ, ವಿವೇಚನೆ, ದೃಷ್ಟಿಕೋನ, ವಿವೇಚನಾಯುಕ್ತತೆ ಮತ್ತು ಚತುರತೆ ಮುಂತಾದ ಪದಗಳನ್ನು ಬಳಕೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ತಾರ್ಕಿಕತೆ ಎಂಬ ಪದವನ್ನು ಬಳಕೆ ಮಾಡ್ತಾರೆ. Here the reasoning or the reason or the rationality is the capacity for consciously making sense of things, applying logic, establishing and verifying the facts, or the changing or justifying the practices, institutions and beliefs based on new or existing information. It is very very important. Based on the new or the existing information regarding to the truth. That is also the very very important aspect about the truth. ಆ ಹಿನ್ನೆಲೆಯಲ್ಲಿ ಆ ಅಂಶಗಳನ್ನು ಕೂಡ ಹೇಳಿಕೊಳ್ಳುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಪ್ರಯತ್ನಗಳು ಕೂಡ ಇವತ್ತು ಇದೆ. ರೀಸನ್ ಆರ್ ದ ರೀಸನಿಂಗ್ associated with the thinking, cognition and intellect. ಸಾಮಾನ್ಯವಾದ ದೃಷ್ಟಿಯಲ್ಲಿ ನಾವು ನೋಡೋದಾದರೆ ತಾರ್ಕಿಕತೆಯನ್ನು ಅಥವಾ ವಿವೇಚನೆಯು ಸಾಮಾನ್ಯವಾಗಿ ನಮ್ಮ ಬುದ್ಧಿಶಕ್ತಿ ಮತ್ತು ಸ್ಮರಣ ಶಕ್ತಿಯ ಮೇಲೆ ಅವಲಂಬಿತವಾಗಿರುತ್ತೆ. ಲೈಕ್ ಎ ಹ್ಯಾಬಿಟ್ ಆರ್ ದ ಇಂಟ್ಯೂಷನ್. ಸಾಮಾನ್ಯವಾಗಿ ನಮ್ಮಲ್ಲಿ ಇರುವಂಥ ಹವ್ಯಾಸಗಳು, ಆ ಹವ್ಯಾಸಗಳ ಬದಲಾಗಿ ನಮ್ಮಲ್ಲಿರ್ತಕ್ಕಂಥ ಅಭ್ಯಾಸಗಳನ್ನು ರೂಢಿ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ವಿಷಯ ವಸ್ತು ಎಂದು ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ಇಟ್ ಈಸ್ ದ ಮೀನ್ಸ್ ಬೈ ವಿಚ್ rational beings understand themselves. So think about the cause and effect, truth and falsehood, and what is good or bad. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಯೋಚನೆ ಮಾಡುವಂಥ ಪ್ರಯತ್ನನೂ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. ಅಷ್ಟು ವಿಶಾಲವಾದ ಒಂದು ದೃಷ್ಟಿಕೋನದಲ್ಲಿ ನಾವು ಈ ವಿಚಾರಗಳನ್ನು ಮಂಡನೆ ಮಾಡುವಂಥ ಪ್ರಯತ್ನ ಕೂಡ ಇಲ್ಲಿ ಮಾಡಬೇಕಾಗುತ್ತೆ. Let us see some definitions regarding to the rational or the logic. ಸಾಮಾನ್ಯ ಕೆಲವೊಂದು ಅರ್ಥಗಳನ್ನು ಇದು ನೋಡುವಂಥ ಪ್ರಯತ್ನ ಕೂಡ ಮಾಡೋಣ. ಇದೆ ಅದರ ಅರ್ಥ, ವ್ಯಾಖ್ಯಾನಗಳು. According to the Cambridge Dictionary, logic is a clear thinking and also based upon the reasons. According to the Cambridge Dictionary, meaning rationality is or rational is or the reason is a clear thinking and it is always based on the reasons. According to the Macmillan Dictionary, rationality is the cognitive discussion, emotional and the cognitive discussion about the topic, about the subject. ಇವೆರಡೂ ವ್ಯಾಖ್ಯೆಗಳನ್ನು ನೋಡ್ತಾ ಹೋದರೆ ತಾರ್ಕಿಕತೆ ಅಂದರೆ ಏನು ಎಂಬ ಅರ್ಥ ಬಹಳಷ್ಟು ಸ್ಪಷ್ಟವಾಗಿ ನಮ್ಮಗಳಿಗಾಗುತ್ತೆ. ಇಲ್ಲಿ ನೀವು ಅಂದ್ಕೊಂಡಿರ್ಬೋದು ತಾರ್ಕಿಕತೆ ಅಂದರೆ ವಾದನ. ವಾದ ಇರ್ಬೋದು, ಆದರೆ ಒಳ್ಳೆಯ ಅರ್ಥದಲ್ಲಿ ಕನ್ಸ್ಟ್ರಕ್ಟಿವ್ ಮ್ಯಾನರ್, ದ ಆರ್ಗ್ಯುಮೆಂಟ್ ಅಬೌಟ್ ದ ಕನ್ಸ್ಟ್ರಕ್ಟಿವ್ ವೇ, ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ನಡೆಯುವಂಥ ಒಂದು ಚರ್ಚೆ. ತಾರ್ಕಿಕತೆ ಎಂಬುದು ಸ್ವಚ್ಛ ಆಲೋಚನೆ ಮತ್ತು ಕಾರಣಗಳ ಆಧಾರಿತವಾಗಿರುವಂಥದ್ದು ಅಂತೇಳಿ ಕೇಂಬ್ರಿಡ್ಜ್ ಡಿಕ್ಷನರಿ ತನ್ನ ವ್ಯಾಖ್ಯಾನವನ್ನು ಮಾಡಿದೆ. ಮತ್ತೊಂದು ಅರ್ಥ ನೋಡೋದಾದರೆ ಮ್ಯಾಕ್ಮಿಲನ್ ನಿಘಂಟುವಿನ ಅರ್ಥವನ್ನು ನೋಡೋದಾದರೆ ನಾವು ವ್ಯಾಖ್ಯಾನಿಸಿಕೊಳ್ಳುವಂಥ ಪ್ರಯತ್ನಕ್ಕೆ ಹೋದಾಗ ಸಂವೇದನಾಶೀಲ ಮತ್ತು ಅರಿವುಳ್ಳ ಚರ್ಚೆ ಮಾಡುವಂತಹ ವಿಷಯ ವಸ್ತುವನ್ನು ನಾವು ತಾರ್ಕಿಕತೆ ಎಂದು
ವ್ಯಾಖ್ಯಾನಿಸ್ಬೋದು. ಬೇಕಾದರೆ ಆ ಹಿನ್ನೆಲೆಯಲ್ಲಿ ಆ ಅರ್ಥವನ್ನು ಕೂಡ ಕರಲಿಕ್ಕೆ ಸಾಧ್ಯತೆ ಆಗುತ್ತೆ. Rational knowledge can be defined as a thinking process which is based on the reason and logic. A person who thinks rationally would pay attention to the factual basis. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನ ಅಥವಾ ಒಂದು ಯೋಚನಾ ಪ್ರಕ್ರಿಯೆ ಇದೆಯಲ್ಲ, ನಾವು ಯೋಚಿಸುವಂಥ ಪ್ರಕ್ರಿಯೆ ಮಾಡ್ತಾ ಇದ್ದೀವಲ್ಲ, ಆ ಯೋಚಿಸುವಂತಹ ಪ್ರಕ್ರಿಯೆಯನ್ನು ನಾವು ವಿವೇಚನೆ ಅಂತ ಕರೆಯುತ್ತೇವೆ ಅಷ್ಟೇ. ವಿವೇಚನೆವಾಗಿ ಯೋಚನೆ ಮಾಡಬಾರ್ದ, ಸ್ವಲ್ಪ ಅರ್ಥಬದ್ಧವಾಗಿ ಯೋಚನೆ ಮಾಡಬಾರ್ದ ಅಂತ ಹೇಳ್ತೀವಲ್ಲ, ಆ ಹಿನ್ನೆಲೆಯಲ್ಲಿ ಆ ಪದಗಳನ್ನು ಬಳಕೆ ಮಾಡುವಂಥ ಪ್ರಯತ್ನ. ವೆನ್ ಎಂಗೇಜಿಂಗ್ ಇನ್ ರ್ಯಾಷನಲ್ ಥಿಂಕಿಂಗ್, the individuals uses all the information available to him. ಯಾವಾಗ ನಾವು ತಾರ್ಕಿಕ ವಿವೇಚನೆಯಲ್ಲಿ ತೊಡಗಿರ್ತೀವಲ್ಲ, ಆಗ ಆ ವ್ಯಕ್ತಿ ತನ್ನೆಲ್ಲ ಶಕ್ತಿಗಳನ್ನು ವಿನಿಯೋಗ ಮಾಡುವಂಥ ಪ್ರಯತ್ನ ಮಾಡಬೇಕು, ಎಕ್ಸ್ಪ್ರೆಸ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ದಿಸ್ ಕ್ಯಾನ್ ಬಿ ಹಿಸ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಬೇಕಾದರೆ ಅವನ ಹಳೆಯ ವರ್ತನೆಗಳು ಕೂಡ ಆಗಿರ್ಬೋದು, ವಾಟ್ ಹಿ ಹ್ಯಾಸ್ ಹರ್ಡ್ and whatever information available in the earlier. This allows him to choose the best option available. A person who thinks rationally can look behind the emotions that he feels at that particular moment and act wisely. This is very, very important. He would analyze the possible outcomes of the situations and his response before acting. ಸಾಮಾನ್ಯವಾಗಿ ತಾನು ಮಾತನಾಡೋಕ್ಕಿಂತ ಮುಂಚೆ, ತಾನು ಒಂದು ಕರ್ತವ್ಯವನ್ನು ನಿರ್ವಹಣೆ ಮಾಡೋಕ್ಕಿಂತ ಮುಂಚೆ ತಾನೇನು ಯೋಚನೆಯನ್ನು ಮಾಡ್ತಾನಲ್ಲ, ಯೋಚಿಸುವಂತಹ ಪ್ರಕ್ರಿಯೆ ಇರುತ್ತಲ್ಲ, ಆ ಯೋಚಿಸುವಂತಹ ಪ್ರಕ್ರಿಯೆಯನ್ನು ನಾವು ಸಾಮಾನ್ಯ ದೃಷ್ಟಿಯಲ್ಲಿ ತಾರ್ಕಿಕತೆ ಎಂದು ಕರೆಯುತ್ತೇವೆ. ಸಾಮಾನ್ಯ ದೃಷ್ಟಿಯಲ್ಲಿ, ಬೇರೆ ಯಾವ ಅಂಶಗಳ ಆಧಾರವಾಗಿಯೂ ಕೂಡ ಅದನ್ನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. Let us see the characteristics of the rational. Characteristics of the rational, nature of the rational. ಸಾಮಾನ್ಯವಾಗಿ ಈ ಅರ್ಥದ ಹಿನ್ನೆಲೆಯಲ್ಲಿ ನಾವು ಅವುಗಳನ್ನು ವ್ಯಾಖ್ಯಾನಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ತಾರ್ಕಿಕತೆಯ ಸ್ವರೂಪ ಮತ್ತು ಲಕ್ಷಣಗಳು. ತಾರ್ಕಿಕತೆಯು ಒಪ್ಪುವಂತಹ ಕಾರಣಗಳನ್ನು ಒಳಗೊಂಡಿರುತ್ತದೆ. ಸಾಮಾನ್ಯವಾಗಿ ಎಲ್ಲರೂ ಒಪ್ಪಬಹುದಾದಂಥ ಕಾರಣ, ಅವನೇನಾದರೂ ವಿಷಯ ಮಂಡನೆ ಮಾಡಿದ ಅಂದರೆ ಆ ಎಲ್ಲ ಕಾರಣಗಳನ್ನು ಅವರು ಒಪ್ಕೊಳ್ತಾರೆ. ರ್ಯಾಷನಲ್ ಇನ್ವಾಲ್ವ್ಸ್ all the possibilities or all the agreeable factors or acceptable factors. Logic involves or the rationality involves the acceptable factors. ಸಾಮಾನ್ಯ ದೃಷ್ಟಿಯಲ್ಲಿ ಅವರು ಒಪ್ಪುವಂತಹ ವಿಚಾರಗಳನ್ನು ಒಳಗೊಂಡಿರ್ತದೆ. ತಾರ್ಕಿಕತೆಯು ಆಧಾರಗಳ ಆಧಾರಿತವಾಗಿರುತ್ತದೆ. ಲಾಜಿಕ್ ಆರ್ ದ ರ್ಯಾಷನಾಲಿಟಿ ಈಸ್ ಎ ಸೋರ್ಸಸ್ ಆಫ್ ಬೇಸ್ಡ್ ಆನ್ ದ ಸೋರ್ಸಸ್. ಲಾಜಿಕ್ ಆಲ್ವೇಸ್ ಬೇಸ್ಡ್ ಆನ್ ದ ಸೋರ್ಸಸ್, ವೇರಿಯಸ್ ಸೋರ್ಸಸ್. ತಾರ್ಕಿಕತೆಯು ಸಂವೇದನಾಶೀಲ ಯೋಜನೆಯಾಗಿದೆ. ಇದು ಕಾರಣಗಳ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಇಟ್ ಈಸ್ ಆಲ್ವೇಸ್ ಹ್ಯಾವ್ ಎ ಕೆಪಾಸಿಟಿ ಆಫ್ ದ ರೀಸನ್. ತಾರ್ಕಿಕತೆಯು ಮಾನವನ ತರ್ಕಬದ್ಧ ಸಿದ್ಧಾಂತಗಳನ್ನು ಒಳಗೊಂಡಿರುತ್ತದೆ. It is always involves the logical theories of the human beings. ತಾರ್ಕಿಕತೆಯು ಸಾಮರ್ಥ್ಯ ಆಧಾರಿತ ಚಿಂತನೆ ಮತ್ತು ಸ್ವಯಂ ಪ್ರಸ್ತುತಪಡಿಸುವಿಕೆಯಾಗಿರುತ್ತದೆ. The logics, it is always the expression of the self-expression or the capacity-based thinking, capacity-based thoughts. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ಆ ಥರದ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ.
ತಾರ್ಕಿಕತೆಯು ನೈಜ ಅಥವಾ ಸಾಮರ್ಥ್ಯ ಆಧಾರಿತ ಯೋಚನೆಯೂ ಕೂಡ ಒಂದಾಗಲಿಕ್ಕೆ ಸಾಧ್ಯತೆ ಇದೆ. Okay, let us see about the another important concept regarding to the reason. Reason is also the important concept. ಇಲ್ಲಿವರೆಗೆ ನಾವೇನು ಮಾಡಿದ್ವಿ, ರೀಸನ್ ತಾರ್ಕಿಕತೆ ಅಂದರೆ ಏನು ಅನ್ನುವುದರ ವಿಚಾರಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ನಂಬಿಕೆ, ಬಿಲೀಫ್, ನಂಬಿಕೆ ಅನ್ನುವಂಥ ವಿಚಾರಗಳ ಬಗ್ಗೆ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. The belief, it is always relevant with the mental state of the human beings. ಸಾಮಾನ್ಯವಾಗಿ ನಂಬಿಕೆಯು ನಮ್ಮ ಮನಸ್ಥಿತಿಗೆ ಸಂಬಂಧಿಸಿರುವಂಥ ಒಂದು ಪ್ರಕ್ರಿಯೆ. ನಂಬಿಕೆಯ ಆಧಾರಿತವಾದ ವ್ಯಕ್ತಿ ಒಂದು ಸಂದರ್ಭವನ್ನು ಕುರಿತು ಆಲೋಚಿಸ್ತಾನೆ. he is always thinking about the particular situation. ಈ ನಂಬಿಕೆಯ ಪರಿಕಲ್ಪನೆ ಹುಟ್ಟಿ ಹಾಕಿದವರೇ ಪ್ಲೇಟೋ. It is mainly originated by the famous philosopher Plato. The word belief mainly introduced by a famous philosopher Plato. ಪ್ಲೇಟೋನ ಒಂದು ಕಾರಣದಿಂದಾಗಿ ನಂಬಿಕೆ ಅನ್ನುವಂಥ ಒಂದು ಪದ ನಾವು ಅದನ್ನ ಬಳಕೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. Belief is a state of mind in which a person thinks something to be the case without there being empirical evidence to prove that something is the case with factual certainty. Belief is the mental representation of an attitude positively oriented towards the likelihood of something being true. However, the belief does not require active introspection and circumspection. Belief is a common label for convictions. ಸಾಮಾನ್ಯವಾಗಿ ನಂಬಿಕೆ ಅಂದರೆ ಒಂದು ಮಾನಸಿಕ ಸ್ಥಿತಿ ಅಂತೇಳಿ ನಾವು ಈಗಾಗಲೇ ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಕೂಡ ಮಾಡಿದ್ದೇವೆ. ಸಾಮಾನ್ಯವಾಗಿರುವಂಥ ಒಂದು ಮಾನಸಿಕ ಸ್ಥಿತಿ, ಮಾನಸಿಕ ಪ್ರಕ್ರಿಯೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನಾವು ಇವತ್ತು ಮಾನಸಿಕ ಸ್ಥಿತಿಯನ್ನು ನಿರ್ಬಂಧನ ಮಾಡಲಿಕ್ಕೆ ಅಥವಾ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಎ ಬಿಲೀಫ್ ಇಸ್ ದ ಮೆಂಟಲ್ ಆಟಿಟ್ಯೂಡ್, ದ ಸಮ್ ಪ್ರಪೋಸಿಷನ್ ಇಸ್ ಟ್ರೂ. Between 80 and 90% of what you think comes from habits of thought called attitudes, and those habits of thoughts come from your beliefs. ನಾವೇನು 80ರಿಂದ 95 ನಮ್ಮ ಚಿಂತನೆಗಳು, ಯೋಚನೆಗಳು, ಹವ್ಯಾಸಗಳನ್ನು ನಮ್ಮ ಮನೋಧೋರಣೆ ಅಂತೇಳಿ ಕರೆಯುತ್ತೇವೆ, ಮನೋವೃತ್ತಿಗಳು ಅಂತೇಳಿ ಕರೀತೀವಲ್ವಾ, ಅವೆಲ್ಲವೂ ಕೂಡ ನಮ್ಮ ನಂಬಿಕೆಗಳೇ. ಸುಮ್ಮನೆ ಅದನ್ನು ಮಾಡೋಕ್ಕಾಗಲ್ಲ. ಅದು ನಂಬಿಕೆ ಇದ್ದರೆ ಕೆಲಸವನ್ನು ಮಾಡ್ತೇನೆ. ಸುಮ್ಮನೆ ಹೋಗಿದ್ದೆ ನಾನು ಅಂತ ಹೇಳ್ತೀವಿ. ಏನಾದರೂ ಇಲ್ಲ ಸರ್, ಸುಮ್ಮನೆ ಹೋಗಿದ್ದೆ ದೇವಸ್ಥಾನಕ್ಕೆ, ಸಾಧ್ಯನೇ ಇಲ್ಲ. ದೇವರ ಮೇಲೆ ನಂಬಿಕೆ ಇದ್ದವರು ಮಾತ್ರ ದೇವಸ್ಥಾನಕ್ಕೆ ಹೋಗ್ತಾರೆ. ಸುಮ್ಮನೆ ಯಾರು ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು ಯಾವುದೋ ಕೆಲಸಕ್ಕೆ ನಮ್ಮ ಮನೆಗೆ ಬಂದರೆ ಸುಮ್ಮನೆ ಬಂದಿದೆ, ನೋ, ದೆರ್ ಇಸ್ ನೋ ರೀಸನ್ ಅಟ್ ಆಲ್. ಯಾವುದೇ ಕಾರಣ ಇರೋದೇ ಇಲ್ಲ ಸುಮ್ಮನೆ ಬರೋದಕ್ಕೆ. ಅಟ್ಲೀಸ್ಟ್ ನಿಮ್ಮ ಮಾತಾಡಿಸೋ ಒಂದು ಕಾರಣ ಇರುತ್ತೆ, ಅದರ ಒಳಗಡೆ ಯಾವುದಾದ್ರೂ ಒಂದು ವಿಷಯ ತಿಳಿಸೋದಿರುತ್ತೆ. ದಟ್ಸ್ ವೈ ಬಿಟ್ವೀನ್ ದ 80 and 95% ಆಫ್ ವಾಟ್ ಯು ಥಿಂಕ್ ಕಮ್ಸ್ ಫ್ರಮ್ ಹ್ಯಾಬಿಟ್ಸ್ ಆಫ್ ಥಾಟ್ಸ್ ಕಾಲ್ಡ್ ಆಟಿಟ್ಯೂಡ್ಸ್. ನಮ್ಮ ಮನೋಭಾವನೆಗಳೇ ಆಗಿದೆ ನಾವು ಬಂದಿರುವಂಥದ್ದು. ಆಮೇಲೆ ನಾವು ಅವ್ರು ಹೋದ್ಮೇಲೆ ಹೇಳ್ತೀವಿ, ಅವ್ನು ಸುಮ್ಮನೆ ಬಂದಿಲ್ಲ, ಏನೋ ಪ್ಲಾನ್ ಇದೆ ಬಂದಿದ್ದಾನೆ, ಏನೋ ಯೋಚನೆ ಇದೆ ಬಂದಿದ್ದಾನೆ, ಅದಕ್ಕೋಸ್ಕರ ಬಂದಿದ್ದಾನೆ ಮಾತಾಡ್ತೀವಿ. ಆ್ಯಂಡ್ ವೇರ್ ಡು ಯುವರ್ ಬಿಲೀಫ್ ಕಮ್ ಫ್ರಮ್? ಇವೆಲ್ಲ ಎಲ್ಲಿಂದ ಬರ್ತದೆ? ಯುವರ್ ಬಿಲೀಫ್ಸ್ ಕಮ್ ಫ್ರಮ್ ಯುವರ್ ಟೀಚರ್ಸ್. ಹೂ ಆರ್ ಯುವರ್ ಟೀಚರ್ಸ್? ಆಲ್ ದ ಪೀಪಲ್ ಯು ಕಮ್ ಇನ್ ಕನೆಕ್ಟ್ ವಿತ್ ಆ್ಯಂಡ್ ದೇರ್ ಬಿಲೀಫ್ಸ್. ಇವೆಲ್ಲ ನಂಬಿಕೆಗಳಿಂದ ಬರುತ್ತೆ. ಇವೆಲ್ಲ ನಂಬಿಕೆಗಳು ನಮ್ಮ ಶಿಕ್ಷಕರಿಂದ ಬರುತ್ತೆ. ನಿಮ್ಮ ಶಿಕ್ಷಕರು ಯಾರು? ಎಲ್ಲ ಜನರು ನಮ್ಮ ಸುತ್ತ. ಆಲ್ ದ ಪೀಪಲ್ ಯು ಕೇಮ್ ಇನ್ ಕಾಂಟ್ಯಾಕ್ಟ್ ವಿತ್ ಆ್ಯಂಡ್ ದೇರ್ ಬಿಲೀಫ್ಸ್. ನೀವು ಯಾರ ಜೊತೆ ಸಂಪರ್ಕ ಹೊಂದಿರ್ತೀರೋ, ಯಾರೆಲ್ಲ ನಿಮ್ಮ ಸಂಪರ್ಕದಲ್ಲಿರ್ತಾರೋ, ಅವರೆಲ್ಲರ ನಂಬಿಕೆಗಳೇ ನಿಮ್ಮ ನಂಬಿಕೆಗಳು ಆಗ್ಬಿಡುತ್ತೆ. ಅವರೆಲ್ಲ ನಿಮ್ಮ ಟೀಚರೇ ಆಗ್ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ಆ ಬಿಲೀಫ್ಸ್ಗಳನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಲೆಟ್ ಅಸ್ ಸಿ ದ ನೇಚರ್ ಆಫ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಬಿಲೀಫ್ಸ್. ಬಿಲೀಫ್ಸ್ನ ಕೆಲವೊಂದು ಅಂಶಗಳನ್ನು ನೋಡೋಣ. ಅದರ ಲಕ್ಷಣಗಳೇನು ಅನ್ನೋದ್ರ ಬಗ್ಗೆ ತಿಳಿಯುವಂಥ ಪ್ರಯತ್ನ ಕೂಡ ನಾವು ಸ್ವಲ್ಪ ಮಟ್ಟಿಗೆ ಮಾಡಬೇಕಾಗುತ್ತೆ.
ಆ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಚರ್ಚೆ ಮಾಡೋಣ. ವಾಟ್ ಈಸ್ ದ ಬಿಲೀಫ್ ರಿಗಾರ್ಡಿಂಗ್ ಟು ಇಟ್ ಈಸ್ ಆಲ್ಸೋ ಒನ್ಸ್ ಅಗೈನ್ ಇಟ್ ಈಸ್ ಆಲ್ವೇಸ್ ರಿಲೆವೆಂಟ್ ಟು ದ ಮೆಂಟಲ್ ಸ್ಟೇಟಸ್. ಸಾಮಾನ್ಯವಾಗಿ ವ್ಯಕ್ತಿಯ ಮನಸ್ಥಿತಿಗೆ ಸಂಬಂಧಿಸಿರುತ್ತೆ. ನಂಬಿಕೆಯು ಆತನ ಪೂರ್ವಪರ ಕಾರ್ಯಗಳ ಅವಲಂಬಿತವಾಗಿರುತ್ತದೆ. ಇಟ್ ಈಸ್ ಆಲ್ವೇಸ್ ಬೇಸ್ಡ್ ಆನ್ ಹಿಸ್ ದ ಪ್ರೀ-ರಿಕ್ವಿಸಿಟ್ ಎಕ್ಸ್ಪೀರಿಯನ್ಸಸ್ ಆರ್ ದ ಪೋಸ್ಟ್ ಎಕ್ಸ್ಪೀರಿಯನ್ಸಸ್. ನಂಬಿಕೆಯು ಆತನ ಅಂಶಗಳ ಪೂರ್ವಪರ ಕಾರ್ಯಗಳ ಅವಲಂಬಿತವಾಗಿರುವಂಥ ಪ್ರಯತ್ನ ಆಗಿದೆ. ನಂಬಿಕೆಯು ಸರಿಯಾದ ಒಳ್ಳೆಯ ಮೌಲ್ಯಯುತ ಅಂಶಗಳ ಆಧಾರಿತವಾಗಿರುತ್ತದೆ. Belief is always based on the right, good and value oriented aspects. Belief always depend upon or based on the real nature and good things and also the value oriented aspects. ಸಾಮಾನ್ಯವಾಗಿ ಆ ದೃಷ್ಟಿಯಲ್ಲಿ ನಂಬಿಕೆ ಅನ್ನುವಂಥದ್ದು ಆಧಾರಿತವಾಗಿರುವಂಥದ್ದು. ನೆಕ್ಸ್ಟ್ ಇಸ್ ನಂಬಿಕೆಯು ಒಂದು ಧನಾತ್ಮಕ ವರ್ತನೆಯಾಗಿದೆ. Belief is a positive attitude. Belief is a positive the behavior. ನಂಬಿಕೆಯು ಒಂದು ಶಾರೀರಿಕ ಸಾಧನವಾಗಿದ್ದು ನಮ್ಮ ಜೈವಿಕ ಅಂಶಗಳ ಆಧಾರಿತ ಅನ್ವಯವಾಗಿದೆ. It is a physical matter. It is a physical concept. It is always based on the biological factors. ಸಾಮಾನ್ಯವಾಗಿ ನಾವು ಯಾವ ದೃಷ್ಟಿಯಲ್ಲಿ ನೋಡ್ತೀವೋ ಆ ದೃಷ್ಟಿಯಲ್ಲಿ ಆ ಅಂಶಗಳು ಕೂಡ ಸಾಧ್ಯತೆ ಆ ದೃಷ್ಟಿಯಲ್ಲಿ ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ದ ಬಿಲೀಫ್, ಟ್ರೂತ್ ಅಂಡ್ ಆಲ್ಸೋ ದ ರೀಸನ್ ಆರ್ ದಿ rational.